ಯಾಕಂದರೆ ಕೆಲವು ಜನಕ್ಕಷ್ಟು ಸೀಮಿತತೆ ಅದು, ಕೆಲವು ಜನ ಅಷ್ಟು ಸೀಮಿತ ಆಗಿಬಿಡ್ತಾರೆ, ಉಳಿದವ್ರು ಜನಕ್ಕೆ ಬರ್ಲಿಕ್ಕೆ ಹೋಗೋದಿಲ್ಲ, ಬೆದರ್ತಾರೆ. ಹಿಂದೂ ಧರ್ಮ ಅಂದರೆ ಎಲ್ಲ ಒಂದು, ಬೇರೆ ಎಲ್ಲ ಜಾತಿ ಒಂದು ಅಂತ ಹೇಳ್ಬೋದು, ಆದ್ರೆ ಒಂದು ಇಲ್ಲಲ್ಲ ಅಲ್ಲೇ ಜಾತಿಯ ಶ್ರೇಣಿಯಿಂದಾಗೆ ಮೇಲೆ ಕೆಳಗೆ ಇರೋದ್ರಿಂದ ಸಹಜವಾಗಿ ಕೆಳಗಿದ್ದಂಥವ್ರು ಮೇಲ್ವರ್ಗನೇ ಯಾರ ಜೊತೆಗೆ ಗುರುತಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಅವ್ರ ಜೊತೆ ಸಹವಾಸ ಮಾಡ್ಲಿಕ್ಕೆ ಹೋಗೋದಿಲ್ಲ, ಮತ್ತು ಸಹವಾಸ ಮಾಡಿದಂಥವ್ರು ಮಾಡಿಸ್ಕೊಳ್ಳೋದಿಲ್ಲ ಅವರು. ಇಂಥ ಇಂಬ್ಯಾಲೆನ್ಸ್ ಇದ್ದಾಗ ಬರೀ ಕೇವಲ ಹಿಂದುತ್ವ ಒಂದು ವಾದ ಹಿಡ್ಕೊಂಡು ನಾವು ಮುಖ್ಯಮಂತ್ರಿ ಆಗ್ತೀನಿ 2028 ಹೇಳುವಂಥ ಮಾತಾಗಲಿ, ಮತ್ತು ನಾ ಈ ವಿಚಾರದ ಮುಂದೆ ಹೋಗ್ತಾ ಇದ್ದೀನಿ, ಅವರಿಬ್ಬರು ಅಪ್ಪ ಮಕ್ಕಳು ತೆಗಿಲಿ ಅನ್ನುವಂಥ ವಿಚಾರ ಆಗಲಿ, ಇವು ಎಷ್ಟರ ಮಟ್ಟಿಗೆ ಇವರಿಗೆ ಈ ನಾಡಿನ ಲೀಡರ್ ಆಗಿ ಮಾಡ್ಬೋದು ಅಂತೇಳಿ. ಹೌದು, ಹಿಂದುತ್ವವಾದದಲ್ಲಿ ವಿಶ್ವಾಸ ಇಟ್ಟಂಥವರು ಈ ದೇಶ ಇಡೀ ಇವತ್ತಿನ ಇಂಡೋನೇಷ್ಯಾ ಒಂದು ಈ ಸೈಡ್ ನೀವು ಪಶ್ಚಿಮಕ್ಕೆ ಹೋದ್ರಪ್ಪ ಇರಾನ್ ತನಕ ಇಡೀ ದೇಶ ಒಂದು ಮಾಡ್ತಾನೆ ಅಂತ ನಿಮ್ದೇನು ಪರಿಕಲ್ಪನೆ ಅದ, ಅದು ಇವತ್ತು ಸಾಧ್ಯನಾ ಅನ್ನುವಂಥದ್ದು. ಯಾಕಂದ್ರೆ ಯತ್ನಾಳರು ಮಾತಾಡ್ತಾರೆ, ಇನ್ನುಳಿದವ್ರು ಇಲ್ಲೇ ನಮಗೆ ನಮ್ಮ ಬಾರ್ಡರ್ಗೆ ಹಚ್ಚಿದಂಥ ಪಾಕಿಸ್ತಾನದಲ್ಲಿದ್ದಂಥ ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನಾಗಲಿ, ಮತ್ತು ಅದೇ ಕಾಲಕ್ಕೆ ನಮ್ಮ ಕೆಲವೊಂದಿಷ್ಟು ಭಾಗಗಳನ್ನ ನಮ್ಮ ಚೈನಾದವ್ರು ಹೊಂದಿದ್ದಾರೆ, ಅಲ್ಲೇ ಆಗಿಲ್ಲ, ತಗೊಳ್ಳಿಕ್ಕೆ ಆಗಿಲ್ಲ. ಅಂಥ ಪ್ರಸಂಗದೊಳಗೆ ನೀವು ಚೈನಾದವರೆಗೆ ನಿಮ್ಮ ಬಾರ್ಡರ್ ಹೆಚ್ಚು ಮಾಡ್ಕೊಳ್ತೀನಿ, ಇರಾನ್ವರೆಗೆ ಬಾರ್ಡರ್ ಹೆಚ್ಚು ಮಾಡ್ಕೊಳ್ತೀನಿ, ಎಲ್ಲ ಒಳಗೆ ತೊಗೊಳ್ತೀನಿ ಅನ್ನುವಂಥ ಒಂದು ಹಗರಗನ ಸೇನಕ ಆ ದಿಶೆಯಲ್ಲಿ ಹಿಂದೂ ಪಾರ್ಟಿ ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಿಲ್ಲ, ಅದು ಯಶಸ್ವಿ ಆಗ್ತದನ ಅಂತೇಳಿ. ಈ ಧೋರಣೆಯಿಂದಾಗೆ ಇನ್ನಷ್ಟು ನೀವು ಬಿ ಜೆ ಪಿಯಿಂದ ಹಿಂದೆ ಸೇರ್ತೀರಿ, ಅದು ಸ್ವಲ್ಪ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಬಿ ಜೆ ಪಿಗೆ ಒಳಗೆ ನಿಮಗೆ ತೊಗೊಳ್ಳಿಕ್ಕೂ ಸಾಧ್ಯ ಇಲ್ಲ ಅನ್ನೋದು ನೀವು ಮೊದಲು ತಿಳ್ಕೊಬೇಕಾಗಿದೆ ಇವತ್ತು. ಯಾಕಂದರೆ ಬಿ ಜೆ ಪಿಗೆ ಆಗಿರ್ಬೋದು, ಆರ್ ಎಸ್ ಎಸ್ಗೆ ಆಗಿರ್ಬೋದು, ಈಗ ಅಧಿಕಾರದ ರುಚಿ ಎತ್ತಿದವ್ರಿಗೆ ಅಧಿಕಾರ ಅಂದ್ರೆ ಏನು ಗೊತ್ತಾಗಿದೆ, ಆ ಅಧಿಕಾರ ಹಿಡಿಬೇಕಾಗಿದೆ. ನಾವು ಈ ಮಾತುಗಳನ್ನ ಇವತ್ತೇನು ಮಾತಾಡ್ತಾ ಇದ್ದಾರೆ ನಮ್ಮ ಯತ್ನಾಳರು, ಆ ಮಾತಾಡಿದ್ರೆ ಇನ್ನೂ ಜನ ದೂರ ಆಗ್ತಾರೆ, ನಾವೆಲ್ಲ ಕಟ್ಟಾಗಿ ಹೋಗ್ಬಿಡ್ತೀವಿ ಉಳಿದ ಜನರಿಂದ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದೆ. ಅದಕ್ಕೆ ಅಲ್ಲೆಲ್ಲ ಬದಲಾವಣೆಗಳು ಒಪ್ತಾ ಇದ್ದಾರೆ. ಆರ್ ಎಸ್ ಎಸ್ ಇದು ಆರಂಭದಲ್ಲಿ ಇತ್ತಿದೆಯಲ್ಲ ಅಂತಲ್ಲ, ಹಿಂದೂ ರಾಷ್ಟ್ರ ಕಟ್ಟಬೇಕು, ಮಾಡಬೇಕು, ದೊಡ್ಡದಾಗಿ ಬೆಳೆಸಬೇಕು ಅಂತೇಳಿ, ಆದರೆ ಉಳಿದವರು ನಂಬಬೇಕಲ್ಲ.